ಒಂದು ಕಾಲ್, ಒಂದು ಮೆಸೇಜ್ ಅಥವಾ ಒಂದು ಸ್ಮಾಲ್ ನೋಟ್. ನಮ್ಮ ಸಂಬಂಧ ತುಂಬ ಸ್ಟ್ರಾಂಗ್ ಆಗಬೇಕು ಅಂತಂದರೆ ದೊಡ್ಡ ಮಾತುಗಳಿಂದ ಅಲ್ಲ, ಚಿಕ್ಕ ಚಿಕ್ಕ ಕಾಳಜಿಯಿಂದನೇ. ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಗಾಗ ನಾನು ಲಂಚ್ ಬಾಕ್ಸ್ ಜೊತೆ ಒಂದು ನೋಟ್ ಬರೆದು ಕಳಿಸ್ತೀನಿ. ಸೊ ಇಂಥ ಸ್ಮಾಲ್ ಗೆಸ್ಚರ್ಸೇ ಹೆಚ್ಚು ಮೀನಿಂಗ್ಫುಲ್ ಆಗಿರುತ್ತೆ. ಮತ್ತು ಒಬ್ಬರ ಮುಖದಲ್ಲಿ ನಗು ತರೋಕ್ಕೆ ಕೆಲವೊಮ್ಮೆ ಒಂದು ಸೆಂಟೆನ್ಸ್ ಸಾಕು. ಹಾಗೆ ಪ್ರೀತಿ ತೋರ್ಸೋಕ್ಕೆ ಸೆಲೆಬ್ರೇಷನ್ನೇ ಬೇಕು ಅಂತ ಏನಿಲ್ಲ, ಕಾಳಜಿನೇ ಸಾಕು. ನಮ್ಮ ದಿನನಿತ್ಯದ ರಶ್ ಮಧ್ಯೆ ಇಂತಹ ಒಂದು ಸ್ಮಾಲ್ ಗೆಸ್ಚರ್ಸ್ಗಳಿಂದ ಟ್ರಸ್ಟ್ ಮತ್ತು ಬಾಂಡ್ ಹೆಚ್ಚುತ್ತೆ. ಹಾಗೆ ಇಟ್ಸ್ ಅ ಸ್ಮಾಲ್ ರಿಮೈಂಡರ್, ನೀನು ನನ್ನ ಜೀವನದಲ್ಲಿ ತುಂಬ ಮುಖ್ಯ ಅಂತ ಕೂಡ ತೋರಿಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಬ್ಯುಸಿ ಡೇ ಮಧ್ಯ ನಮಗೆ ಬೇಕಾದವ್ರ ಕಡೆಯಿಂದ ಒಂದು ಸ್ವೀಟ್ ನೋಟ್ ಸಿಕ್ಕರೆ ಅಥವಾ ಫೋನ್ ಮೆಸೇಜ್ ಬಂದರೆ ಸಡನ್ಲಿ ನಾವು ಎಷ್ಟು ಫೀಲ್ ಮಾಡ್ಕೋತೀವಿ. ಮೂಡ್ ಚೇಂಜ್ ಆಗುತ್ತೆ, ಸ್ಟ್ರೆಸ್ ಏನಾದ್ರು ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ನಮಗೆ ಗೊತ್ತಿಲ್ಲದೇ ಪಾಸಿಟಿವ್ ಎನರ್ಜಿ ಅನ್ನೋದು ಫ್ಲೋ ಆಗುತ್ತೆ. And also, it's a kind of reminder that relationship needs a daily watering, just like a plants. So, whether it's a lunchbox note or a quick message or a short call, I will strongly say this: never underestimate the power of a small act. These little things that truly make life beautiful. And also, we should remember that life doesn't have to be perfect to be wonderful. ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಂತೋಷ ಹುಡುಕೋಣ. ಲೈಫ್ ವಿಲ್ ಸರ್ಪ್ರೈಸ್ ಅಸ್ ವಿತ್ ಹ್ಯಾಪಿನೆಸ್. ಕೀಪ್ ಎಂಜಾಯಿಂಗ್, ಕೀಪ್ ಸ್ಮೈಲಿಂಗ್, ಲೈಫ್ ಈಸ್ ಬ್ಯೂಟಿಫುಲ್. ಹಾಗೆ ಇವತ್ತಿನ ರೆಸಿಪಿ ಪ್ರೋಟೀನ್ ರಿಚ್ ಸಲಾಡ್ ಜೊತೆಗೆ ಸಬ್ಬಕ್ಕಿ ಸೊಪ್ಪಿನ ರೈಸ್ ಬಾತ್ ಮಾಡಿದ್ದೆ. ನಿಮ್ಗೇನಾದ್ರು ಈ ರೆಸಿಪಿ ಇಂಟ್ರೆಸ್ಟ್ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.